ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ಇಂದಿನ ವಿಚಾರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಚಾರ ಯಾವುದರ ಬಗ್ಗೆ ಇದೆ ಅಂತ ನೀವು ತಮ್ಮನೇನಲ್ಲೇ ನೋಡಿರ್ತೀರಾ. ಕನ್ನಡ ಚಿತ್ರರಂಗವನ್ನ ಚಂದನವನ, ಸ್ಯಾಂಡಲ್ವುಡ್, ಗಂಧದ ಗುಡಿ ಅಂತೆಲ್ಲ ಹಿಂದಿನಿಂದನೂ ಕರೆಯುತ್ತಾರೆ. ಸೊ ಈ ಗಂಧದ ಗುಡಿಯಲ್ಲಿ ಅನೇಕ ಮಾದರಿ ಜೋಡಿಗಳನ್ನ ನಾವು ತೆರೆಯ ಮೇಲೆ ಹಾಗೆ ನಿಜ ಜೀವನದಲ್ಲಿ ಕಂಡಿದ್ದೀವಿ. ಅದರಲ್ಲಿ ಕೆಲ ಜೋಡಿಗಳು ಅಂತ ಅಂದರೆ ಭಾರತಿ ವಿಷ್ಣುವರ್ಧನ್ ದಂಪತಿಗಳ ಜೋಡಿ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ದಂಪತಿಗಳ ಜೋಡಿ, ಗೀತಾ ಶಿವರಾಜ್ಕುಮಾರ್ ಜೋಡಿ, ಸುಮಲತಾ ಹಾಗೂ ಅಂಬರೀಷ್ ಜೋಡಿ, ಈ ಎಲ್ಲ ಜೋಡಿಗಳು ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ಲುತ್ತೆ. ಸೊ ಈಗಿನ ಜನರೇಷನಲ್ಲಿ ತಗೊಂಡ್ರೆ ತುಂಬ ಯುವ ಜನತೆಗೆ ಮಾದರಿಯಾಗಿರುವಂತಹ ಜೋಡಿ ಅಂತ ಅಂದರೆ ಅದು ಯಶ್ ರಾಧಿಕಾ ದಂಪತಿಗಳ ಜೋಡಿ. ತಮ್ಮ ಕರಿಯರ್ನಲ್ಲಿ ಆಗಲಿ ಅಥವಾ ದಾಂಪತ್ಯ ಜೀವನದಲ್ಲಿ ಆಗಲಿ ಯಾವುದೇ ಒಂದು ಕಪ್ಪು ಚುಕ್ಕಿಯನ್ನು ಇಟ್ಟುಕೊಳ್ಳದೆ ಎಲ್ಲರಿಗೂ ಮಾದರಿಯಾಗಿರುವಂತಹ ಜೋಡಿ ಅಂದರೆ ಅದು ಯಶ್ ರಾಧಿಕಾ ದಂಪತಿಗಳ ಜೋಡಿ. ಸೊ ಎಲ್ಲಿ ಕೂಡ ಒಂದು ಕಪ್ಪು ಚುಕ್ಕಿಯನ್ನು ಇಟ್ಕೊಳ್ಳದೆ, ಎಲ್ಲಿ ಒಂದು ಕಾಂಟ್ರವರ್ಸಿನೂ ಕೂಡ ಮಾಡಿಕೊಳ್ಳದೆ ಅಷ್ಟು ಅತ್ಯುತ್ತಮವಾಗಿ ಜೀವನವನ್ನು ನಡೆಸುತ್ತಿರುವಂತಹ ಈ ಜೋಡಿ ತಮ್ಮ ಇಬ್ಬರ ವೃತ್ತಿ ಜೀವನವನ್ನು ಕಿರುತೆರೆಯ ಮೂಲಕ ಪ್ರಾರಂಭಿಸುತ್ತಾರೆ, ಕೆಲವು ಸೀರಿಯಲ್ಗಳ ಮೂಲಕ. ನಂತರ ಇವರು ಮಾಡಿದ್ದು ಮೊದಲ ಸಿನಿಮಾ ಮೊಗ್ಗಿನ ಮನಸ್ಸು, ನಂತರ ಡ್ರಾಮಾ. ಮೊಗ್ಗಿನ ಮನಸ್ಸು ಸಿನಿಮಾಗೆ ಇಬ್ಬರಿಗೂ ಕೂಡ ಜೊತೆಯಾಗಿ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಲಭಿಸುತ್ತದೆ. ನಂತರ ಬಂದಂತಹ ಬ್ಲಾಕ್ ಬಸ್ಟರ್ ಸಿನಿಮಾ ಅಂತಂದರೆ ಅದು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ. ಹಾಗೆ ಕೊನೆಯದಾಗಿ ಈ ಜೋಡಿ ಒಟ್ಟಿಗೆ ಅಭಿನಯಿಸಿದ್ದು ಸಂತೂ ಸ್ಟ್ರೈಟ್ ಫಾರ್ವರ್ಡ್ ಸಿನಿಮಾದಲ್ಲಿ. ಅವರು ಒಟ್ಟಾಗಿ ಅಭಿನಯಿಸಿದಂತಹ ಎಲ್ಲ ಚಿತ್ರಗಳು ಕೂಡ ಬ್ಲಾಕ್ ಬಸ್ಟರ್ ಸಿನಿಮಾಗಳೇ ಅಂತ ಹೇಳ್ಬೋದು. ಎಲ್ಲ ಕೂಡ ಸೂಪರ್ ಹಿಟ್ ಹಾಗೂ ಜನರ ಮನಗೆದ್ದ ಸಿನಿಮಾಗಳು, ಹಾಗೆ ಎಲ್ಲ ಯುವ ಜನತೆಗೆ ಒಂದು ಮೆಸೇಜ್ನ ಕೊಟ್ಟಂಥ ಚಿತ್ರಗಳು ಅಂತಲೇ ಹೇಳ್ಬೋದು. ಸೊ ಈ ಜೋಡಿ ಜೊತೆಯಾಗಿ ಅಭಿನಯಿಸುವುದಲ್ಲದೆ ಜೊತೆಯಾಗಿ ಅನೇಕ ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿದೆ. ಫಿಲ್ಮ್ ಫೇರ್ ಪ್ರಶಸ್ತಿ ಆಗಿರಬಹುದು, ಸೈಮಾ ಅವಾರ್ಡ್ಸ್ ಆಗಿರ್ಬೋದು, ಝೀ ಅವಾರ್ಡ್ಸ್ ಆಗಿರ್ಬೋದು, ತುಂಬ ಪ್ರಶಸ್ತಿಗಳನ್ನು ಒಟ್ಟಿಗೆ ಪಡೆದಿದ್ದಾರೆ. ಸೊ ಯಾವುದೇ ಕಾಂಟ್ರವರ್ಸಿಯನ್ನು ಮಾಡಿಕೊಳ್ಳದೆ ರಾಧಿಕಾ ಪಂಡಿತ್ ಆಗಿರಲಿ, ಯಶ್ ಅವರಾಗಿರಲಿ, ಯಾವುದೇ ಒಂದು ಕಾಂಟ್ರವರ್ಸಿಯನ್ನು ತಮ್ಮ ಉದ್ಯೋಗದಲ್ಲಾಗಲಿ ಹಾಗೆ ತಮ್ಮ ವೈಯಕ್ತಿಕ ಬದುಕಲ್ಲಾಗಲಿ ಮಾಡಿಕೊಳ್ಳದೆ ಅತ್ಯುತ್ತಮವಾಗಿ ಜೀವನ ನಡೆಸಿಕೊಂಡು ಬಂದಿದ್ದಾರೆ. ಈ ಜೋಡಿ ಸುಮಾರು 15 ವರ್ಷಗಳ ಕಾಲ, ಈಗ 2015ಕ್ಕೆ ಸುಮಾರು 15 ವರ್ಷಗಳ ಕಾಲ ಅವರೇ ಶೇರ್ ಮಾಡಿಕೊಂಡಂತೆ ತಮ್ಮ ಪ್ರೀತಿಯಲ್ಲಿ ಇಬ್ಬರು ಪ್ರೀತಿ ಮಾಡೋದಕ್ಕೆ ಶುರು ಮಾಡಿ 15 ವರ್ಷಗಳು ಕಳೆದಿದೆ. ಸೊ ಈ ಜೋಡಿ 2016ರಲ್ಲಿ ವಿವಾಹ ಆಗುತ್ತೆ. ಅದು ಇಡೀ ಕರ್ನಾಟಕನೇ ಸಾಕ್ಷಿಯಾಗಿತ್ತು ಇವರ ವಿವಾಹಕ್ಕೆ. ಅಷ್ಟು ಅದ್ಧೂರಿಯಾಗಿ ನಡೆದಿತ್ತು ಈ ವಿವಾಹ. ಸೊ ತುಂಬ ವರ್ಷಗಳ ನಂತರ ಪ್ರೀತಿಸಿ ಮದುವೆಯಾದರು ಈ ಜೋಡಿ. ಸೊ ಇವರ ಪ್ರೀತಿಗೆ ಸಂಕೇತವಾಗಿ 2018ರಲ್ಲಿ ಇವರು ತಮ್ಮ ಮೊದಲ ಮಗುವಿಗೆ ಜನ್ಮನ ನೀಡಿದರು, ಆಯ್ರಾ ಎಂಬುವಂಥ ಹೆಣ್ಣು ಮಗುವಿಗೆ. ಸೊ ಆ ಮಗು ಕೂಡ ಎಲ್ಲರ ಕನ್ನಡಿಗರ ಅಚ್ಚುಮೆಚ್ಚಿನ ಮಗು ಅಂತಲೇ ಹೇಳ್ಬೋದು. ನಂತರ 1 ವರ್ಷದ ಅಂತರದಲ್ಲಿ 2ನೇ ಮಗುವಿಗೆ ಜನ್ಮ ನೀಡ್ತಾರೆ. ಸೊ ಅದು 2019ರಲ್ಲಿ ಯಥರ್ವ್ ಎಂದು ತಮ್ಮ ಮಗನಿಗೆ ನಾಮಕರಣನ ಮಾಡ್ತಾರೆ. ಈ 2 ಮಕ್ಕಳನ್ನು ಕೂಡ ಕನ್ನಡಿಗರು ತಮ್ಮ ಮನೆಯ ಮಕ್ಕಳ ರೀತಿಯಾಗಿ ಅಷ್ಟು ಪ್ರೀತಿಯನ್ನು ತೋರಿಸ್ತಾರೆ. ಸೊ ರಾಧಿಕಾ ಯಶ್ ಪಂಡಿತ್ ಜೋಡಿಗೂ ಹಾಗೆಯೇ ತುಂಬ ಮಾದರಿಯಾಗಿ ತಗೊಳ್ತಾರೆ. ಎಷ್ಟೋ ಜನ ಯುವಕರು ಹಾಗೂ ಯುವತಿಯರು ಇವ್ರನ್ನ ದಾಂಪತ್ಯ ಜೀವನದಲ್ಲಿ ಅಥವಾ ಒಂದು ಪ್ರೀತಿ ಅಂತ ಅಂದರೆ ಇವರ ರೀತಿ ಇರಬೇಕು, ಇವರ ರೀತಿ ಬದುಕಬೇಕು, ಹಾಗೆ ಮಾದರಿಯಾಗಿ ಬದುಕಬೇಕು ಅಂತ ತುಂಬ ಯುವ ಜನತೆಗೆ ಮಾದರಿಯಾಗಿರುವಂತಹ ಜೋಡಿ. ಮಕ್ಕಳ ವಿಷಯದಲ್ಲೂ ಹಾಗೆಯೇ ರಾಧಿಕಾ ಪಂಡಿತ್ ಅವರು ತಮ್ಮ ಕರಿಯರ್ನ ಉತ್ತುಂಗದಲ್ಲಿದ್ದರು. ಕರ್ನಾಟಕ ಚಿತ್ರರಂಗದಲ್ಲಿ ಅವರು ಮದುವೆಯಾದ ಸಂದರ್ಭದಲ್ಲಿ ಅವರೇ ನಂಬರ್ 1 ನಟಿಯಾಗಿದ್ದರು ಅಂತ ಹೇಳಿದ್ರೂ ತಪ್ಪಾಗಲ್ಲ. ಆದರೂ ಕೂಡ ತಮ್ಮ ವೈಯಕ್ತಿಕ ಬದುಕಿಗಾಗಿ, ಮಕ್ಕಳನ್ನು ಪಾಲನೆ ಮಾಡೋದಕ್ಕಾಗಿ ತಮ್ಮ ಕರಿಯರ್ಗೆ ಬ್ರೇಕ್ ತೆಗೆದುಕೊಂಡು ಅವರು ತುಂಬ ವರ್ಷಗಳೇ ಆಯಿತು ಅಂತ ಹೇಳ್ಬೋದು. ಮದುವೆಯಾದ ನಂತರ ಅವರು ಮಾಡಿದ್ದು ಕೇವಲ ಒಂದೇ ಸಿನಿಮಾ, ಆದಿಲಕ್ಷ್ಮಿ ಪುರಾಣ ಸಿನಿಮಾ. ನಂತರ ಅವರು ತಮ್ಮ ಮಕ್ಕಳ ಪಾಲನೆ ಪೋಷಣೆಯಲ್ಲೇ ಕಂಪ್ಲೀಟ್ ತೊಡಗಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಮಕ್ಕಳನ್ನು ಚೆನ್ನಾಗಿ ಬೆಳೆಸೋದಾಗಿರ್ಬೋದು, ಒಳ್ಳೆ ಮೌಲ್ಯಗಳನ್ನ ತಮ್ಮ ಮಕ್ಕಳಿಗೆ ಕಲಿಸುವುದರಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇನ್ನು ಬಿಡುವಿನ ಸಮಯದಲ್ಲಿ ಅವರು ತಮ್ಮ ಯಶ್ ಅವರ ಊರಾದ ಹಾಸನ್ಗೆ ಬಂದು ಅಲ್ಲಿ ಕೂಡ ಸಮಯ ಕಳೀತಾ ಇರ್ತಾರೆ. ತೋಟಗಳಲ್ಲಿ ಓಡಾಡುವುದು, ಹಾಗೆ ಹಬ್ಬಗಳನ್ನ ಆಚರಣೆ ಮಾಡುವುದು, ಎಲ್ಲ ವಿಷಯದಲ್ಲೂ ಕೂಡ ಅವರು ಜನಗಳಿಗೆ ಮಾದರಿಯಾಗೋದಕ್ಕೇ ಪ್ರಯತ್ನ ಪಟ್ಟಿದ್ದಾರೆ. ಇನ್ನು ಬಡವರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು, ತಮ್ಮ ಯಶೋ ಮಾರ್ಗ ಬ್ಯಾನರ್ನ ಮೂಲಕ ಕೆರೆಗಳನ್ನ ನಿರ್ಮಾಣ ಮಾಡಿರೋದಾಗಿರ್ಬೋದು, ಈಗ ಕೃಷಿಯಲ್ಲಿ ತೊಡಗಿಕೊಂಡಿರೋದಾಗಿರ್ಬೋದು, ಒಂದು ಮಾದರಿ ತೋಟ ನಿರ್ಮಾಣ ಮಾಡೋದಕ್ಕಾಗಿ ಅವರು ಹಾಸನ್ ಬಳಿ ಜಮೀನು ತಗೊಂಡಿರುವುದಾದರೂ ಆಗಿರ್ಬೋದು. ಯುವ ಜನತೆಗೆ ಎಲ್ಲ ವಿಷಯದಲ್ಲೂ ಮಾದರಿಯಾಗಿರುವಂತಹ ಜೋಡಿ. ಈಗ ಒಂದೇ ಒಂದು ವಿಷಯಕ್ಕಾಗಿ ಕನ್ನಡಿಗರು ಸ್ವಲ್ಪ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಮೇಲೆ ಅಂತಲೇ ಹೇಳ್ಬೋದು. ಅದು ಯಾವ ವಿಷಯ ಅಂತ ಅಂದರೆ,
ಯಶ್ ಹಾಗೂ ರಾಧಿಕಾ ಪಂಡಿತ್ ಅವರು ತಮ್ಮ ಮಕ್ಕಳಿಗೆ ಕನ್ನಡನ ಕಲಿಸಿಲ್ಲ ಅನ್ನುವಂಥ ವಿಚಾರ ಈಗ ಎಲ್ಲ ಕಡೆ ಚರ್ಚೆಗೆ ಗ್ರಾಸವಾಗಿದೆ ಅಂತಲೇ ಹೇಳ್ಬೋದು. ಇವರೇ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ಶೇರ್ ಮಾಡಿಕೊಂಡಿರುವ ರೀತಿ ಯಶ್ ಅವರು, ರಾಧಿಕಾ ಪಂಡಿತ್ ಅವರು ಆಗಾಗ ತಮ್ಮ ಮಕ್ಕಳ ವೀಡಿಯೋಸ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಳ್ತಾನೆ ಇರ್ತಾರೆ. ತಮ್ಮ ಮಕ್ಕಳ ತುಂಟಾಟವನ್ನಾಗಿರ್ಬೋದು, ಇವರು ಅವ್ರ ಜೊತೆ ಮಾಡುವಂಥ ಕಾನ್ವರ್ಸೇಷನ್ಸ್ಗಳಾಗಿರ್ಬೋದು, ಕೆಲವೊಂದು ವೀಡಿಯೋಸ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಅದರಲ್ಲಿ ಕನ್ನಡಿಗರು ಗಮನಿಸಿರುವ ರೀತಿಯಲ್ಲಿ ಇವರು ತಮ್ಮ ಮಕ್ಕಳೊಂದಿಗೆ ಕನ್ನಡದಲ್ಲಿ ಮಾತನಾಡ್ತಾ ಇಲ್ಲ, ಮಕ್ಕಳು ಕೂಡ ಕನ್ನಡದಲ್ಲಿ ಮಾತನಾಡ್ತಾ ಇಲ್ಲ. ಯಾವುದೇ ವಿಡಿಯೋ ನೋಡಿದ್ರೆ ಮಕ್ಕಳು ಕೊಂಕಣಿಯಲ್ಲಿ ಮಾತನಾಡುತ್ತಿರ್ತಾರೆ, ಇಲ್ಲ ಇಂಗ್ಲೀಷ್ನಲ್ಲಿ ಮಾತನಾಡ್ತಾ ಇರ್ತಾರೆ. ಅದಕ್ಕಾಗಿ ತುಂಬ ಕನ್ನಡಿಗರು ಬೇಸರನ ವ್ಯಕ್ತಪಡಿಸಿದ್ದಾರೆ. ಸೊ ನಾವು ಮಾದರಿಯಾಗಿ ತೆಗೆದುಕೊಂಡಂತಹ ಜೋಡಿ, ನಾವು ಇದ್ದರೆ ಇವರ ರೀತಿಯಾಗಿ ಇರಬೇಕು ಅಂತ ಅಂದುಕೊಂಡಂತಹ ಜೋಡಿ ತಮ್ಮ ಮಕ್ಕಳಿಗೆ ಕನ್ನಡವನ್ನು ಕಲಿಸಿಲ್ಲ ಅನ್ನೋದು ಎಲ್ಲ ಅಭಿಮಾನಿಗಳಿಗೆ ಬೇಸರನ ಮೂಡಿಸಿದೆ ಅಂತಲೇ ಹೇಳ್ಬೋದು. ಅವರ ಎಲ್ಲ ಅಭಿಮಾನಿಗಳು ಕೂಡ ತಾವು ಶೇರ್ ಮಾಡಿಕೊಂಡಂತಹ ವಿಡಿಯೋಗೆ ಕಮೆಂಟ್ ಸೆಕ್ಷನಲ್ಲಿ ಅವರ ಬೇಸರನ ವ್ಯಕ್ತಪಡಿಸಿರೋದನ್ನು ಇಡೀ ಕರ್ನಾಟಕನೇ ನೋಡ್ತಾ ಇದೆ ಅಂತ ಹೇಳ್ಬೋದು. ಇಡೀ ಕರ್ನಾಟಕಕ್ಕೆ ಮಾದರಿಯಾಗಿದ್ದಂತಹ ಜೋಡಿ, ಬದುಕಿದ್ರೆ ಇವ್ರ ರೀತಿಯಾಗಿ ಬದುಕಬೇಕು ಅಂತ ಅಂದ್ಕೊಳ್ತಾ ಇದ್ದಂತಹ ಜೋಡಿ, ಇವ್ರನ್ನ ನೋಡಿ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಜನಗಳು ಕಲಿತಾ ಇರ್ತಾರೆ. ಸೆಲೆಬ್ರಿಟಿ ಕಪಲ್ಸ್ ಆಗಿರೋದ್ರಿಂದ ಇವರೇ ತಮ್ಮ ಮಕ್ಕಳಿಗೆ ಕನ್ನಡನ ಕಲಿಸಿಲ್ಲ. ಕನ್ನಡನ ಬೆಳೆಸೋದು ಉಳಿಸೋದು ಇನ್ಯಾರು ನೆಕ್ಸ್ಟ್ ಜನ್ರೇಷನ್ಗೆ ತಂದೆ ತಾಯಿಯಾದವರೇ ಕನ್ನಡನ ಹೇಳ್ಕೊಡ್ಲಿಲ್ಲ ಅಂತ ಅಂದರೆ ಯಾರು ಕನ್ನಡನ ಕಲಿಸ್ತಾರೆ? ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಯಾವ ಮೆಸೇಜ್ ಪಾಸ್ ಆಗ್ತಾ ಇದೆ ಅನ್ನೋದು ಎಲ್ಲರ ಒಂದು ಬೇಸರ ಅಂತ ಹೇಳ್ಬೋದು. ಅವರ ಕಡೆಯಿಂದನೂ ಕೂಡ ಯಾವುದೇ ರೆಸ್ಪಾನ್ಸ್ ಕೂಡ ಬಂದಿಲ್ಲ ಈ ಯಾವುದೇ ಕಮೆಂಟ್ಸ್ಗಳಿಗೆ. ಹಾಗೂ ಅವರು ಕನ್ನಡದಲ್ಲಿ ಮಾತನಾಡುವಂತಹ ಯಾವುದೇ ವಿಡಿಯೋಗಳನ್ನು ಇದುವರೆಗೂ ಶೇರ್ ಮಾಡಿಕೊಂಡಿಲ್ಲ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ. ಮಕ್ಕಳಿಗೆ ಆಲ್ಮೋಸ್ಟ್ ಮಗಳಿಗೆ 7 ವರ್ಷ, ಮಗನಿಗೆ 6 ವರ್ಷ ಆಗ್ತಾ ಬಂತು. ಇದುವರೆಗೂ ಅವರು ಶೇರ್ ಮಾಡಿರುವಂತಹ ಎಲ್ಲ ವಿಡಿಯೋಗಳಲ್ಲೂ ತಮ್ಮ ಮಕ್ಕಳು ಇಂಗ್ಲೀಷ್ನಲ್ಲಿ ಹಾಗೆಯೇ ಕೊಂಕಣಿಯಲ್ಲಿ ಮಾತನಾಡೋದನ್ನೇ ಶೇರ್ ಮಾಡಿಕೊಂಡಿದ್ದಾರೆ. ಅವರೇ ಶೇರ್ ಮಾಡಿಕೊಂಡಿರುವ ವಿಡಿಯೋಗಳು ಯಾರೇ ಗಾಸಿಪ್ ಮಾಡಿರೋಂಥದ್ದಲ್ಲ. ಈ ಜೋಡಿನ ನೋಡಿ ಎಷ್ಟೋ ಜನ ಕಲಿತಾ ಇರ್ತಾರೆ, ರೋಲ್ ಮಾಡೆಲ್ ಆಗಿ ತಗೊಂಡಿರ್ತಾರೆ ಅಂತ ಅಂದಮೇಲೆ ಸೊ ಯಾವ ರೀತಿಯಾದ ಸಂದೇಶ ಪಾಸ್ ಆಗುತ್ತೆ ಇದು ಯೂತ್ಸಿಗೆ ಅನ್ನೋದನ್ನು ಅವರು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಸೊ ಇನ್ನು ಮುಂದಾದರೂ ತಮ್ಮ ಮಕ್ಕಳು ಕನ್ನಡದಲ್ಲಿ ಮಾತನಾಡುವುದರ ವೀಡಿಯೋಸ್ನ ಶೇರ್ ಮಾಡ್ತಾರೆ ಅಂತ ನಾವಂತೂ ವೆಯ್ಟ್ ಮಾಡ್ತಾ ಇರ್ತೀವಿ. ತಮ್ಮ ಮಕ್ಕಳಿಗೆ ಕನ್ನಡ ಕಲಿಸಿದ್ದಾರೆ. ಯಶ್ ಅವರು ತುಂಬ ಕನ್ನಡ ಅಭಿಮಾನಿ. ಕನ್ನಡನ ನೆಕ್ಸ್ಟ್ ಲೆವೆಲ್ಗೆ, ಇಂಟರ್ನ್ಯಾಷನಲ್ ಲೆವೆಲ್ಗೆ ತಮ್ಮ ಸಿನಿಮಾಗಳ ಮೂಲಕ KGF 1, KGF 2 ಸಿನಿಮಾಗಳ ಮೂಲಕ ಪ್ರಪಂಚದಾದ್ಯಂತ ಕನ್ನಡದ ಹಿರಿಮೆಯನ್ನು ಬೆಳಗಿಸಿದಂತಹ ವ್ಯಕ್ತಿ. ತಮ್ಮ ಮಕ್ಕಳಿಗೆ ಕನ್ನಡವನ್ನು ಕಲಿಸಿರುತ್ತಾರೆ ಎಂಬುವ ನಂಬಿಕೆ ಇದೆ. ಅದೇ ಕೋಟ್ಯಾಂತರ ಕನ್ನಡಿಗರ ಆಶಯ ಕೂಡ. ಸೊ ಮುಂದಿನ ದಿನಗಳಲ್ಲಿ ಮಕ್ಕಳು ಕನ್ನಡ ಮಾತಾಡುವಂಥ ವಿಡಿಯೋಗಾಗಿ ಕನ್ನಡಿಗರೆಲ್ಲರೂ ಕಾಯ್ತಾ ಇರುತ್ತಾರೆ ಅಂತ ಹೇಳ್ತಾ, ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನದ ಪ್ರಮುಖ ಸುದ್ದಿಗಳು ಇಂದಿನ ವಿಚಾರ ಚಾನಲ್ನಲ್ಲಿ ಬರ್ತಾ ಇರುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.